ಎಲ್ಲ ನನ್ನ ಅಕ್ಕಂಗೇಸ್ ಅಂತಮ್ಮಸ್ ಆ್ಯಂಡ್ ಅತ್ತೆ ಮಾವಾಸ್ ಕಾಕ ಕಾಕೂಸ್ ಎಲ್ಲರಿಗೂ ನಮಸ್ಕಾರ. ಸುಸ್ವಾಗತ ನನ್ನ ಚಾನಲ್ಗೆ. ಫಸ್ಟ್ ಟೈಮ್ ಲಾಂಗ್ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೇನಿ ರೀ. ಇಂದು ಮಾಡಬೇಕು ನಾಳೆ ಮಾಡಬೇಕು ಅಂಥೇಳಿ ಹಂಗೆ ದಿನ ಮುಂದೆ ಹಾಕೋತ ಹೊಂಟೈತಿ. ಹೋದ ಸಲ ಯುಗಾದಿಗೆ ಸ್ಟಾರ್ಟ್ ಮಾಡ್ಬೇಕಂದಕ್ಕೆ ಹಂಗೆ ಮುಂದೆ ಹಾಕೋದು ನಮ್ಮ ಬರ್ತಡೇಗೆ ಬತ್ತ ಅಂದ್ರೆ ಜೂನ್ಗೆ. ಅವಾಗೂ ಆಗಲಿಲ್ಲ. ಆಯ್ತು ಫಸ್ಟ್ ಜನವರಿಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಈಗ ಯಾಕೆ ವೆಸ್ಟರ್ನ್ ಕಲ್ಚರ್ ನಮ್ಮ ಯುಗಾದಿಗೆ ಸ್ಟಾರ್ಟ್ ಮಾಡಿ ಹೊಸ ವರ್ಷ ಶುರು ಆಕೈತಿ ಮತ್ತು ಹಂಗೆ ಮುಂದೆ ತಳ್ಕೊಂಡು ಬಂದೆ. ಒಂದು ವರ್ಷ ಆಯ್ತು ಮುಂದೆ ತಳ್ಕೊಂಡು ಬರತ್ತೀನಿ. ಈ ಯುಗಾದಿಗೂ ಸ್ಟಾರ್ಟ್ ಮಾಡಲಿಲ್ಲ. ಫೈನಲಿ ಇವತ್ತು ಸ್ಟಾರ್ಟ್ ಮಾಡೀನಿ ರೀ. ಹೋಪ್ ನಿಮ್ಮ ಸಪೋರ್ಟ್ ಎಲ್ಲ ನಂಗೆ ಸಿಗ್ತೈತಿ. ನಂಗೆ ಇನ್ನೂ ತನಕ ಈ ಕ್ಯಾಮ್ರಾ ಆ್ಯಂಗಲ್ ಹೆಂಗೆ ಹಿಡಿದ ಏನೂ ಗೊತ್ತಿಲ್ಲ. ಸೊ ಧೈರ್ಯ ಮಾಡೀನಿ. ಧೈರ್ಯ ತುಂಬ್ಕೊಳಕ್ಕೆ ಇಲ್ಲೇ ನನ್ನ ದೇವಿ ಹತ್ರ ಬಂದೀನಿ. ಒಂಥರ ನಂಬಿಕೆ ರೀ. ಅವ್ರ ಆಶೀರ್ವಾದ ಇದ್ದರೆ ಎಲ್ಲ ಚಲೋ ಆಗ್ತೈತಿ ಅಂಥೇಳಿ ಹಿಂಗೆ. ನೀವು ಆಬ್ವಿಯಸ್ಲಿ ಒಂದು ದೇವ್ರಿಗೆ ನಂಬ್ಕೊಂಡಿರ್ತೀರಿ ಆ್ಯಂಡ್ ಹಂಗೆ ಆ ದೇವ್ರಿಗೆ ನಂಬ್ಕೊಂಡೆ ಎಲ್ಲ ಕೆಲಸ ಮಾಡ್ತಿರ್ತೀರಿ. ಸೇಮ್ ಹಿಯರ್ ನಂಗೆ ಆ್ಯಕ್ಚುಲಿ ಇಲ್ಲಿ ಜೋರು ಮಾತಾಡೋಕ್ಕೂ ಆಗುತ್ತೆ. ಯಾಕಂದರೆ ಇಷ್ಟು ಶಾಂತಿ ಐತಲ್ಲ, ಬರೀ ಹಕ್ಕಿಗಳು ಚಿರಿಪಿರಿ ಬಿಟ್ಟರೆ ಮತ್ತೊಬ್ರು ಮನುಷ್ಯರ್ದು ಏನೇನೂ ಕೇಳ್ಸಕತ್ತಿಲ್ಲ. ಸೊ ಸ್ಟಾರ್ಟ್ ಮಾಡೀನಿ. ನೀವು ಹಿಂಗೆ ಸಪೋರ್ಟ್ ಮಾಡ್ತೀರಿ ಅಂದ್ಕೊಂಡೀನಿ. ಲೆಟ್ಸ್ ಗೋ. ಹಂಗೆ ನಮ್ಮ ದೇವ್ರದ್ದು ಒಂದು ಸಿನಿಮ್ಯಾಟಿಕ್ ವ್ಯೂ ತೊಗೊಂಡು ಅಂತ ಕಾಣಿಸಂಗಿಲ್ಲ. ಬಹುಶಃ ಗ್ಲಾಸ್ ಹಾಕ್ಯಾರು. ಗ್ಲಾಸ್ ತೆಗ್ದಾಗಂತೂ ನಂಗೆ ಬರೋಕ್ಕಾಗತ್ತಿಲ್ಲ. ಬಟ್ ಯಾವಾಗಲೇ ಬಂದು ತೋರಿಸ್ತೇನೆ ರೀ. ಆ್ಯಂಡ್ ಇದು ಪಾದಗಟ್ಟಿ ನಮಸ್ಕಾರ ಎಲ್ಲ ಆಲ್ರೆಡಿ ಮಾಡ್ಕೊಂಡೀನಿ. ಮತ್ತೊಂದು ಸರಿ ನಿಮಗೆ ಹಂಗೆ ವ್ಯೂವನ್ನೇ ತೋರ್ಸತ್ತೀನಿ. ಇಲ್ಲಿ ಕಳಶ ಪೂಜೆ ಮತ್ತು ಹೋಮ ಮಾಡ್ತಾರೆ. ಹಂಗೆ ಅಲ್ಲಿ ಮುಂದೆ ಹೋದ್ರೆ ಹನುಮಂತ ದೇವ್ರದ ಸಣ್ಣ ಮೂರ್ತಿ ಐತಿ. ಅಲ್ಲಷ್ಟು ನಮಸ್ಕಾರ ಮಾಡ್ಕೊಂಡು ಮನೆಗೆ ಹೋಗಬೇಕು. ಸೊ ಅದಕ್ಕಿಂತ ಮುಂಚೆ ಇದೇನು ಸಕ್ರೆ ತಂದಿತ್ತಲ್ಲ ಅದನ್ನು ಅಲ್ಲಿ ಅಡುಗೆ ಮನೆ ಐತಿ, ಅಲ್ಲಿಟ್ಟ ಬರ್ತೇನೆ. ಇದ ನೋಡ್ರಿ ನಮ್ಮ ಪುಟಾಣಿ ಹನುಮಪ್ಪ. ಸೊ ಫಸ್ಟ್ ಲಾಗ್ ಆಗಿರ್ತೈತಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಹಂಗೆ ಯಾವ ಥರ ಕಂಟೆಂಟ್ ಬೇಕನ್ನೋದು ನೀವು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಕೊತ ಹೋಗ್ರಿ. ಬೋರಿಂಗ್ ಅನ್ನಿಸ್ತೀನಿ ನಾ ಏನು ಅಂದ್ರೆ ನಂಗೆ ಮಾತಾಡೋ ಫನ್ನಿ ಹ್ಯೂಮರ್ ಏನಷ್ಟು ಗೊತ್ತಿಲ್ಲ. ಬಟ್ ನಮ್ಮ ಫ್ಯಾಮ್ಲಿದು ಏನು ಹ್ಯೂಮರ್ ಇರ್ತೈತಿಲ್ಲ ಅದಂತೂ ಪಕ್ಕ ಸಿಗ್ತೈತಿ ನಿಮಗೆ. ಎಂಟರ್ಟೈನ್ಮೆಂಟ್ ಅಂತೂ ಇರ್ತೈತಿ ಸ್ವಲ್ಪರ. ಅಟ್ಲೀಸ್ಟ್ ಒಂದು 20% ಪೂರ ಲಾಗ್ನಾಗ ಎಂಟರ್ಟೈನ್ಮೆಂಟ್ ಅಂತೂ ಸಿಗ್ತೈತಿ. ನಂಗೆ ಒಂದು ದಿನ ಬಿಟ್ಟು ಒಂದಿನ ವಿಜಾಪುರಕ್ಕೆ ಹೋಗೋದಿದ್ರಿ ಸ್ವಲ್ಪ ಕೆಲಸದ ಮೇಲೆ. ಸೊ ಅವಾಗ ಏನು ಮಾಡ್ತಿದ್ದೆ, ಇಲ್ಲಿ ತಣ್ಣೀರು ಕುಡ್ಕೊಂಡು ಹೋಗ್ತಿದ್ದೆ. ಅಲ್ಲಿ ಫುಲ್ ಶಕೀಲ, ಹಾಗಾಗಿ ಫುಲ್ ಕೋಲ್ಡ್ ವಾಟರ್ ಕುಡಿತಿದ್ದೆ. ಹಾಗಾಗಿ ಜ್ವರ ಬಂದುಬಿಟ್ಟು ನೆಗಡಿ ಕಫ ಆಗಿಬಿಟ್ಟೈತಿ. ಮಮ್ಮಿ ಅದು ಗುಟ್ಕಿ ಕುಡಿತೀವಲ್ಲ ನಾವು, ಅರ್ಶಿಣ ಪುಡಿದ ಕಷಾಯ ನಮ್ಮ ಭಾಷೆದಾಗ ಅಂದ್ರೆ. ಸೊ ಅದನ್ನು ಮಾಡ್ಕೊಂಡು ಕುಡಿ ಅನ್ನಕತ್ತಾರ. ಸೊ ಹಾಗಾಗಿ ತುಳಸಿ ಬೇಕಾಗೈತಿ. ಸೊ ಇಲ್ಲಿ ನಮ್ಮ ಮನೆಗಳು ಮನೆಗೆ ಬಂದೀನಿ. ನಮ್ಮಲ್ಲಿ ಇತ್ತ ಬಟ್ ಅದೆಲ್ಲ ಮನೆಗೆ ಹೋಗೈತಿ, ಮತ್ತು ಹಾಕ್ಬೇಕು. ಸೊ ಅದು ಕಷಾಯ ಹೆಂಗೆ ಮಾಡೋದ ನೋಡಿ ಕುಡಿನೋರಂತ್ರಿ. ನನಗೂ ಅಷ್ಟು ಗೊತ್ತಿಲ್ಲ, ನಮ್ಮ ಮಮ್ಮಿ ಕೇಳ್ತೀನಿ. ಬಟ್ ನಾ ಕಷಾಯ ಕುಡಿಯೋಕೆ ಗಟ್ಟಿ ಅದೀನಿ. ಲೈಕ್ ಒಬ್ರೊಬ್ರಿಗೆ ಕಹಿ ಇದು ಅಂತಿರ್ತಾರಲ್ಲ. ಬಟ್ ನಂಗೇನು ಹಂಗಿಲ್ಲ. ಲೈಕ್ ಈ ಥರ ಹಿಂಗೆ ಡಿಟಾಕ್ಸ್ ಇರ್ತಾವಲ್ಲ ಏನಾರ ಆಯುರ್ವೇದಿಕ್ ಒಳಗೆ, ಸೊ ಆರಾಮ್ಸೆ ಕುಡಿದ್ಬಿಡ್ತೀನಿ. ಹೋಗಿ ಮಮ್ಮಿಗೆ ರೆಸಿಪಿ ಕೇಳಿದೆ ರೀ. ಅವ್ರು ಸಿಂಪಲ್ ಹೇಳಿದೆ, ನೀರಿಡು, ಜೀರಿಗೆ ಅಂದರೆ ಏನೇನು ಕಡಾ ಮಸಾಲೆ ಸಿಗ್ತಿತ್ತಲ್ಲ ಕೈಗೆ ಅದನ್ನೆಲ್ಲ ಹಾಕಿ ಕುದಿಸಂತಂದ್ರು. ಕುಟ್ಟಿ ಹಾಕಂದ್ರೆ ಬಟ್ ನಂಗೆ ಅಷ್ಟು ಪೇಷನ್ಸ್ ಇಲ್ಲ ಮಮ್ಮಿ ಭಾಳ ಹೊತ್ತನ ಕುದಿಸ್ತೀನಿ ತಗೋ ಅಂತ ಹೇಳಿದೆ. ಸೊ ಜೀರಿಗೆ, ಕರಿಮೆಣಸು, ಅದು ಲವಂಗ, ಚಕ್ಕೆ, ಆಮೇಲೆ ಸಿನಾಮಿನ ಎಲ್ಲ ಹಾಕಿ ಕುದಿಸಿ ಒಂದು ಪೂರ ಕಪ್ ಗ್ಲಾಸ್ ಕೊಡ್ತೇವೆ ರೀ. ಇಲ್ಲಿ ಚಪಾತಿ ಹೋಳ್ಗೆ ಮಾಡ್ಯಾರ, ಇಲ್ಲಿ ರೊಟ್ಟಿ ಮಾಡಾಕತ್ತಾರ. ಬಟ್ ನಾಷ್ಟಕ್ಕೆ ನಾವು ಕಲ್ಲಂಗಡಿ ವೈನು ಮೊದಲ ಆರಾಮ್ ತಪ್ಪೈತಿ ಮತ್ತು ಕಲ್ಲಂಗಡಿ ತಿತ್ತೀನಿ ಅಂತ ಹೇಳಿ ಮಮ್ಮಿ ಬೈಯಾತಿದ್ರಿ. ಬಟ್ ಯಾಕೆ ಗೊತ್ತಿಲ್ಲ, ಸೀಸನಲ್ದು ಫಸ್ಟ್ ಕಲ್ಲಂಗಡಿ ಇದೆ. ನಮ್ಮ ಕಾಕಾಗಳು ಬೆಳೆದಿರ ಹೋಗ್ರಿ ತೊಗೊಂಡು ಹೋಗ್ರಿ ತಿನ್ನಕ್ರಿ ಅಂತ ಹೇಳಿ ಅಂತಂದಿರಿ. ಸೊ ಹಾಗಾಗಿ ತೊಗೊಂಬಂದಿದ್ದು. ನಮ್ಮ ಆಕಾಶ್ ಶೆಡ್ಡಿಗೆ ಹೋಗಿ ಬಂದನ್ರಿ. ಮುಖ ಮುಚ್ಕೊಳತ್ತಾನೆ. ಶೆಡ್ ಅಂದ್ರೆ ಮನುಕ್ ಮಾಡಕ್ಕೆ ಹಾಕ್ಯಾರ. ಸೊ ಅಲ್ಲೇ ಇದ್ದ ಇಷ್ಟು ದಿನ. ಈಗ ಬಂದಾನ ಮತ್ತು ಫ್ರೆಶ್ ಅಪ್ ಆಗಿ ಮತ್ತೆ ಹೋಗೋರು ಅದಾರ. ಸೇ ಹಾಯ್ ಆಕಾಶ್. ಹಾಕೊಂಡು ಹೋಗಕ್ಕೆ ಕಾಲೇಜ್ಗೆ ಅದೆಲ್ಲ ಹಿಡಿಯಂಗೆ ಕಲ್ತಿದ್ವಿ. ಎಷ್ಟು ಹಿಡಿತು ತಟ್ಟಲ್ಲ ಆಕಾಶ. ಚಲೋ ಐತಿ. ಕಾಲೇಜ್ ಮುಗಿಸ್ಕೊಂಡು ಬಂದಮೇಲೆ ರೂಟೀನೇ ಈ ರೀತಿ ಇತ್ತು ನೋಡ್ರಿ. ನಮ್ಮ ಮಮ್ಮಿ ಬಂದ ಹಿಂಡಂಗಿಲ್ಲ ರೀ. ಅದ್ರ ಮುಂದೆ ಹೋಗಿ ನಿಂತು ಅದಕ್ಕೊಂದು ಸ್ವಲ್ಪ ತಲೆ ಸಪಾಡಿಸ್ಬೇಕು. ಹಾಗಾಗಿ ನಮ್ಮ ಮಮ್ಮಿ ವೆಯ್ಟ್ ಮಾಡತ್ತಾಳ ಅನ್ಸ ಬಂದ ಬೈನ್ ಬಾ. ಹಿಂಗೆ ಸಮಾಧಾನ ಮಾಡ್ಕೋತಿರ್ಬೇಕು, ಅದ್ರ ತಲೆ ಕೆರ್ಕೋತಿರ್ಬೇಕು. ಚಂದ ಐತ್ಲ ಇದು. ತಲೆ ಮೇಲೆ ಒಂದು ಕ್ಯಾಪ್ ಹಾಕೊಂಡೈತೆ ವೈಟ್ ಕಲರ್ದು. ಇಲ್ಲ ಒದಿತೈತೆ ತಟ್ಟ. ಹಾಯಂಗಿಲ್ಲ. ಕಣ್ಣು ಎಕ್ಸ್ಪ್ಲೋರ್ ಮಾಡೋಣ. ಹಾಯ್ ಅಮ್ಮಿ. ಉಸಿರು ಬಿಡತ್ತೈತೆ. ಹೀ ಅಂತೇಳಿ
ಬೈತಾಳಕ್ಕೆ ಹಿಂಡತ್ತಾಳೆ ಸರ್ ನಂಗೂ ಹಿಂಡಕ್ಕೆ ಬರ್ತೈತೆ ಕರೆ ಕಲ್ಕೋದು ಎಲ್ಲ ಕಲ್ಕೋದು ನಾನು ಹಿಂಡ್ತೀನಿ ಹಿಂಡಕ್ಕೆ ಬರ್ತೈತೆ ಕರೆ ಹಿಂಗೆ ಹಿಂಡಕ್ಕೆ ಬರಂಗಿಲ್ಲ ಹೆಂಗೆ ಹಿಂಡೋದು ಹಂಗೆ ಹಿಂಡೋದಿಲ್ಲ ಅದನ್ನು ಹೆಂಗೆ ನೀ ಹಿಂಡ್ತೇ ನಿಮ್ಮ ಮಕ್ಳು ಹಾಂ ಹಂಗೆ ಹಿಂಡೋದು ನಿಂಗೆ ಹಿಂಡಕ್ಕೆ ಬರ್ತೈತೆ ಹಿಂಡೇನು ಯಾವಾಗ್ರೆ ಹಾಂ 3 ಎಮ್ಮೆ ಕೂಡ ಇಷ್ಟ ಹಿಂಡಿದ್ದು ಅಂತ್ರಿ ಹಾಂ ಹಾಲು ವಿಡಿಯೋ ಮಾಡೋದು ಎಲ್ಲನೂ ಮಾಡೋದು ಈಗ ಶುದ್ಧ ಲಿಂಗಾಯತ್ ಹುಡುಗಿ ಥರ ಕಾಣಿಸತ್ತೀನಲ್ಲ ಸೊ ಹಂಗೆ ಒಂದು ಶಾರ್ಟ್ ವಿಡಿಯೋ ಮಾಡೋದಿತ್ತು ರೀ ಎಡಿಟ್ ಮಾಡ್ಕೋತ ಕೂತೀನಿ ನಂಗರೆ ಲಾಕ್ ಮುಚ್ಕೊಂಡು ಇರಲ್ಲ ಒಂದಿಟ್ಟು ಮಾತಾಡತ್ತೀನಿ ಹಿಂಗೆ ಇರ್ತಾರೆ ನೋಡ್ರಿ ಕಾಡೋರು ಸೊ ಅದಕ್ಕೆ ಲಾಗ್ ಮಾಡೋಕ್ಕಾಗೋದಿಲ್ಲ ಲಾಂಗ್ ವಿಡಿಯೋಸ್ ಸೊ ವಿಡಿಯೋ ಎಡಿಟ್ ಆತ್ರಿ ವಿಡಿಯೋ ಎಡಿಟನ್ನ ಮಾಡೋದು ಇನ್ಸ್ಟಾಗ್ರಾಮ್ ಎಡಿಟ್ಸ್ ಅಂತ ಹೇಳಿ ಒಂದು ಆ್ಯಪ್ ಬರತ್ತೈತಲ್ಲ ಅದ್ರೊಳಗೆ ಈಗ ಸದ್ಯಕ್ಕೆ ಮುಂಚೆ VN ಆ್ಯಪ್ನಾಗ ಮಾಡ್ತಿದ್ದೆ ಬಟ್ ಎಡಿಟ್ ಮಾಡಿ ವಾಯ್ಸ್ ಓವರ್ ಎಲ್ಲಿ ಕೊಡ್ತೇನೆ ಅಂದ್ರೆ ಮನೆ ಒಳಗೆ ಕೊಡೋಂಗಿಲ್ಲ ಮನೆ ಬಿಟ್ಟು ದೂರ ಬಂದು ಕೊಡ್ತೀನಿ ಫಸ್ಟ್ ಇಲ್ಲಿ ಗಿಡ ಕೆಳಗೆ ಒಂದು ಕಲ್ಲಿತ್ತು ಬಟ್ ಈಗ ದನಗಳು ಇದು ಮಾಡಾಕತ್ತಾರ ಸೊ ಈಗ ಇಲ್ಲೊಂದು ಜಾಗ ಕಲ್ಲು ಹಾಕೊಂಡು ಕೂತೀನಿ ಇಲ್ಲಿ ಬಂದು ಕೂತ ವಾಯ್ಸ್ ಓವರ್ ಕೊಡ್ತೀನಿ ಬಿಕಾಸ್ ಮನೆಗಿಂತ ಶಾಂತ ಹೊರಗಿನ ಜಾಗನೇ ಐತಿ ನಮ್ಮಲ್ಲಿ ಹಾಗಾಗಿ ಹಿಂಗೆ ಆಗತ್ತೈತೆ ನೋಡ್ರಿ ಪ್ರಾಬ್ಲಮ್ ಏನರ ಮಾಡ್ಬೇಕತ್ತೈತಿ ಸೊ ಅಲ್ಲಿ ಇಲ್ಲಿ ಪ್ರಾಬ್ಲಮ್ಸ್ ಇರತ್ತವ ಭಾಳ ದುಃಖನೇ ಹೇಳ್ಕೊಳತ್ತೀನಿ ಅನ್ಸಕತ್ತೈತಿ ಈ ಲಾಗನಾಗಂತೂ ಬಟ್ ಏನೋ ನಂಗೆ ಲೈಕ್ ಹಿಂಗೆ ಏನರ ಮಾಡ್ಬೇಕನ್ನತ್ತೀನಿ ಆಗತ್ತಿಲ್ಲಲ್ಲ ಅದೋ ಒಂಥರ ದುಃಖ ಐತಿ ಎಲ್ಲೋ ಒಂದು ಕಡೆ ಎಫರ್ಟ್ಸು ಹಾಕತ್ತಿಲ್ಲ ನಾನು ಐ ಮೀನ್ ಟ್ರೈಯೂ ಮಾಡಾಕತ್ತಿಲ್ಲ ಪ್ಲ್ಯಾನ್ ತಲೆ ಒಳಗೆ ಸಿಕ್ಕಾಪಟ್ಟೆ ಓಡಾಕತ್ತವ ಬಟ್ ಒಂದು ಕಾರ್ಯರೂಪಕ್ಕೆ ಬರುವತ್ತು ಹಿಂಗಾಗತ್ತೈತಿ ಸೊ ಏನ್ರಿ ಸೊಲ್ಯೂಷನ್ ಇದ್ರೆ ನಂಗೊಂದು ಸ್ವಲ್ಪ ತಿಳಿಸ್ರಿ ಯಾಕಂದ್ರೆ ಆಲ್ಮೋಸ್ಟ್ ಈ ಫೇಸ್ನಾಗ ಎಲ್ಲರೂ ದಾಟಿ ಹೋಗೇ ಇರ್ತಾರೆ ಒಂದು ಸೊಲ್ಯೂಷನ್ ಹುಡ್ಕೊಂಡೇ ಇರ್ತೀರಿ ನೀವೂ ಹಂಗೆ ಏನ್ರಿ ಐತಂದ್ರೆ ನಂಗೊಂದು ಸ್ವಲ್ಪ ತಿಳಿಸ್ರಿ ನಾನು ಹೊರಗೆ ಬರೋಕ್ಕೆ ಟ್ರೈ ಮಾಡ್ತೀನಿ ಈ ಲೂಪ್ ಒಳಗಿಂದ ಹೆಂಗಂತೀರಿ ವಾಯ್ಸ್ ಓವರ್ ಕೊಟ್ಟು ಸಿಗ್ತೇನೆ ರೀ ಮತ್ತು ರಾತ್ರಿ ನಮ್ಮ ಪರ್ಸ್ನಲ್ ವರ್ಕ್ ಮುಗಿಸ್ಕೊಂಡೆ ಒಂದು ಗೇಮ್ ಚಕ್ಕ ಆಡಕ್ಕಂತ ಕೂತಿದ್ದೀನಿ ನೋಡ್ರಿ ಇಲ್ಲ ನೋ ನೋ ನಂದಲ್ಲಿ ಕಾಳನೇ ಇರ್ಲಿಲ್ಲ ಇಲ್ಲಿ ಧೋನಿ ಇಲ್ಲಿ ಬಿಟ್ಟಿದ್ದೆ ನಾನು ಡಾಟ್ ಇಲ್ಲಿ ಕಡದ್ನಿ ಅಲ್ಲಿ ಹೋಗಿ ಹೌದಾ ನಂಗೆ ಗೊತ್ತೇ ಇರಲಿಲ್ಲ ಸರಿ ಹುಡುಗಿಯಾರು ಭಾಳ ಅದಾರ ತೀನಿ ನಮ್ಮಲ್ಲೆಲ್ಲ ಅಂಥವ್ರಿಲ್ಲ ನಮ್ಮಲ್ಲೆಲ್ಲ ಶುದ್ಧ ಸಾಜು ಅದಾರ ಹಂಗ ಹೇಳತ್ತಿಲ್ಲ ನಿನ್ ಫಾಲೋವರ್ಸ್ದಾಗ ಹೇಳತ್ತಿಲ್ಲ ನನ್ನ ಫಾಲೋವರ್ಸ್ ಇನ್ನ ಯೂಟ್ಯೂಬ್ದಾಗ ಯಾರೂ ಇಲ್ಲ ನೋಡ್ಬೇಕು ಜಾಸ್ತಿ ಮಾಡ್ಕೊಂಡು ತೋರಿಸ್ಬಾರ್ದು ಇದು ಮೇಕಪ್ ಮುಖ ಇದೆ ಸಿ ಹೌದಾ ಬೇರೆ ಕೆಲಸ ಇಲ್ಲ ಹಾಕ್ತೀನಿ ಇಲ್ಲಂತೆಲ್ಲ ಭಾಳ ಒಡಕ್ ಅನ್ನತೀನಿ ಭಾಳ ಡಲ್ ಕಾಣಿಸತ್ತಿತ್ತು ಮುಖ ದ್ಯಾಟ್ಸ್ ಇಟ್ ಆ ಬೋಸರ ಮಸಡಿ ತೋರಿಸು ಯಾವ ಬೂಸ್ರಿ ಎದ್ದು ಎದ್ದು ಕೂಡ್ಲೇನೆ ತೋರಿಸಿದ್ ಲಾಗ್ ಹಾಕಿ ನೋಡಿ ಇವತ್ತು ಚೆಕ್ ಮಾಡಿ ಇವತ್ತು ಹಾಕಿನಿ ಎದ್ದು ಕೂಡಲೇ ತೋರಿಸಿದ್ದೆ ಐ ಆಮ್ ಟ್ರೂ ಟು ಮೈ ಸೆಲ್ಫ್ ಆದರ್ಶ್ ನಿನ್ನಂಗೆ ಇಲ್ಲ ಫೇಕ್ ಐಡಿ ಎಲ್ಲ ಕ್ರಿಯೇಟ್ ಮಾಡೋಂಗಿಲ್ಲ ಇದ್ದಿದ್ದ ಐಡಿದಾಗ ಆಗ್ತವೆ ಎಲ್ಲ ಇದಾಗಿತ್ರಿ ಫಸ್ಟ್ ಲಾಗ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಿ ಲಾಗದ ಬಟ್ ಸ್ಟಿಲ್ ಇಂಪ್ರೂವ್ ಆಗ್ತೇನೆ ಮುಂದೆ ಬರ್ಬರ್ತಾ